Hi, this is Mallikarjun, Assistant Professor, Department of Commerce. Welcome you all to Digital Learning in Department of College Education. Dear students, in today's session, we will be going through a very important topic, that is public authority under the Right to Information Act 2005 for third semester BBM. Dear students, in the last sessions we have seen the meaning, features, background, and suo motu disclosure, method of seeking information, and all other informations which are related with the Right to Information Act. ಮಾಹಿತಿಯನ್ನು ಪಡೆಯುವಂಥ ವಿಧಾನ, ಮಾಹಿತಿ ಹಕ್ಕು ಕಾಯ್ದೆಯ ವಿವಿಧ ಪ್ರಮುಖ ಅಂಶಗಳು, ಗುಣಲಕ್ಷಣಗಳನ್ನು ನೋಡಿದ್ದೀವಿ. ಮಾಹಿತಿಯನ್ನು ಪಡೆಯೋದು ಹಾಗೆ, ಇನ್ ಕೇಸ್ ಮಾಹಿತಿ ಸಿಗಲಿಲ್ಲ ಅಂತಂದರೆ ನಮಗೆ ಮುಂದೆ ಇರುವಂಥ ಪರಿಹಾರಗಳೆಲ್ಲ ನೋಡಿದ್ದೀವಿ. ವಿದ್ಯಾರ್ಥಿಗಳೇ, ಆರ್ ಟಿ ಐ ಆ್ಯಕ್ಟು ಸಕ್ಸಸ್ಫುಲ್ ಆಗಬೇಕಾಗಿತ್ತಂದರೆ ನಾವು ಯಾರಿಂದ ಮಾಹಿತಿ ಪಡಿತಾ ಇದ್ದೀವೋ ಅವರು ಸಶಕ್ತರಾಗಿರಬೇಕು. ಅವರಿಗೆ ಈ ಕಾನೂನಡಿಯಲ್ಲಿ ಕೆಲವೊಂದು ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಹಂಚಿದ್ದಾರೆ, ಅದನ್ನು ಅವರು ಪಾಲನೆ ಮಾಡಬೇಕು. ಇಲ್ಲಂತಂದರೆ ಈ ಮಾಹಿತಿ ಹಕ್ಕು ಕಾಯ್ದೆ ಯಶಸ್ಸಾಗೋದಿಲ್ಲ. ದ ಸಕ್ಸಸ್ ಆಫ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಡಿಪೆಂಡ್ಸ್ ಆನ್ ದ ಅಥಾರಿಟಿ of all the departments which directly come under the government or which are directly or indirectly controlled by government. ಸರ್ಕಾರದಿಂದನೇ ನಿಯಂತ್ರಿಸಲ್ಪಟ್ಟಂತಹ ಅಥವಾ ಸರ್ಕಾರದಿಂದ ಅನುದಾನ ಪಡಿತಾ ಇರುವಂತಹ ಅಥವಾ ಸರ್ಕಾರಿ ಸಂಸ್ಥೆಗಳನ್ನು ನಡೆಸ್ತಿರುವಂತಹ ವ್ಯಕ್ತಿಗಳೇನಿದಾರಲ್ಲ, ಅವರಿಗೆ ಕೆಲವೊಂದು ಜವಾಬ್ದಾರಿಗಳು ಕೊಟ್ಟಾಗ ಆ ಜವಾಬ್ದಾರಿಗಳನ್ನು ಅವರು ಅರ್ಥ ಮಾಡಿಕೊಂಡಾಗ ಅದನ್ನು ಪಾಲನೆ ಮಾಡಿದಾಗ ಮಾತ್ರ ಮಾಹಿತಿ ಹಕ್ಕು ಕಾಯ್ದೆ ಅತ್ಯಂತ ಯಶಸ್ವಿ ಆಗುತ್ತೆ. ಇಲ್ಲಂತಂದರೆ ಇದೊಂದು ದೊಡ್ಡ ಫೇಲ್ಯೂರ್ ಆಗುತ್ತೆ. ಇವತ್ತಿನ ಈ ಸೆಷನ್ನಲ್ಲಿ ನಾವು ಪಬ್ಲಿಕ್ ಅಥಾರಿಟಿ ಅಂದರೆ ಯಾರು, ಅವರ ಜವಾಬ್ದಾರಿಗಳು ಏನೇನು ಅಂತ ನಾವು ನೋಡೋಣ. ಈ ಕಾನೂನಲ್ಲೇ ಪಬ್ಲಿಕ್ ಅಥಾರಿಟಿಗೆ ಜವಾಬ್ದಾರಿಗಳನ್ನು ನೀಡಿದೆ. ಆ ಜವಾಬ್ದಾರಿಗಳು ಏನೇನು, ಅವರು ಏನೇನು ಮಾಡಬೇಕು ಅಂತ ನಾವು ಸವಿವರಾಗಿ ಈ ಒಂದು ಸೆಷನ್ನಲ್ಲಿ ನೋಡೋಣ. ಪಬ್ಲಿಕ್ ಅಥಾರಿಟಿ. Public authority is any authority or body. Public authority is any authority or body established by the Constitution or under a law made by the Parliament or state legislature. ಪಬ್ಲಿಕ್ ಅಥಾರಿಟಿ ಅಂದರೆ ಯಾರು? ಸಾರ್ವಜನಿಕ ಪ್ರಾಧಿಕಾರ ಅಂತ ಕರಿತೀವಿ. ಯಾರು ಅಂದರೆ ಯಾವುದೇ ಪ್ರಾಧಿಕಾರ ಇರಬಹುದು. ಎಂತಹ ಪ್ರಾಧಿಕಾರ ಅಂದರೆ ಇಟ್ ಈಸ್ ಎಸ್ಟ್ಯಾಬ್ಲಿಷ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನಿಂದನೇ ಎಸ್ಟ್ಯಾಬ್ಲಿಷ್ ಮಾಡಿರೋಂಥದ್ದು. ಉದಾಹರಣೆಗೆ ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಅಂತ ಹೇಳ್ತೀವಿ, ಕಾನ್ಸ್ಟಿಟ್ಯೂಷನ್ ಅಂದರೆ ಎಸ್ಟ್ಯಾಬ್ಲಿಷ್ಡ್ ಆಗಿದೆ. ಎಲೆಕ್ಷನ್ ಕಮಿಷನ್ ಕಾನ್ಸ್ಟಿಟ್ಯೂಷನ್ನಿಂದನೇ ಎಸ್ಟ್ಯಾಬ್ಲಿಷ್ ಆಗಿದೆ, ಹೌದಾ? ಅಥವಾ ಎನಿ ಅಥಾರಿಟಿ ವಿಚ್ ಈಸ್ ಮೇಡ್ ಬೈ ದ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್. ಪ್ಲ್ಯಾನಿಂಗ್ ಕಮಿಷನ್ ಅಂತ ಇತ್ತು, ನೀತಿ ಆಯೋಗ ಅಂತ ಇದೆ, RBI ಇದೆ, ಸೆಬಿ ಇದೆ, UGC ಇದೆ. ಈ ರೀತಿ ಹಲವಾರು ಸಂಸ್ಥೆಗಳು ಅವೇನಾಗಿದ್ದಾವೆ, ನಮ್ಮ ಸ್ಟೇಟ್ ಲೆಜಿಸ್ಲೇಚರ್ ಅಥವಾ ಪಾರ್ಲಿಮೆಂಟ್ನ ಯಾವುದೋ ಒಂದು ಲಾದಿಂದ ಎನ್ಯಾಕ್ಟ್ ಆಗಿರುವಂತಹ, ಎಸ್ಟ್ಯಾಬ್ಲಿಷ್ ಆಗಿರುವಂತಹ ಪಬ್ಲಿಕ್ ಅಥಾರಿಟಿಗಳು. ಈ ಪಬ್ಲಿಕ್ ಅಥಾರಿಟಿ ಅಡಿಯಲ್ಲೇ ನಾವು ಲೋಕಲ್ ಗೌರ್ಮೆಂಟ್ಸು, ನಮ್ಮ ಗ್ರಾಮ ಪಂಚಾಯಿತಿಗಳು, ಈಗ ಎಕ್ಸಿಕ್ಯೂಟಿವ್ ಅಡಿಯಲ್ಲೇ ನಮ್ಮ ಡಿಸ್ಟಿಕ್ ಕಮಿಷನರ್ ಆಫೀಸ್ ಬರುತ್ತೆ, ಜಿಲ್ಲಾಧಿಕಾರಿಗಳ ಕಚೇರಿ ಬರುತ್ತೆ, ತಾಲೂಕಲ್ಲಿ ತಾಲೂಕು ಆಫೀಸ್ ಅಥವಾ ತಹಶೀಲ್ ಕಚೇರಿ ಬರುತ್ತೆ. ಈ ರೀತಿಯಾಗಿ ಪಬ್ಲಿಕ್ ಅಥಾರಿಟಿ ಮೀನ್ಸ್ ಇಟ್ ಈಸ್ ಎನ್ ಎನಿ ಅಥಾರಿಟಿ ಆರ್ ಎನಿ ಬಾಡಿ ಎಸ್ಟಾಬ್ಲಿಷ್ಡ್ ಬೈ ಕಾನ್ಸ್ಟಿಟ್ಯೂಷನ್ ಆರ್ ಅಂಡರ್ ಎ ಲಾ ಮೇಡ್ ಬೈ ದ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್. ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ಸರ್ಕಾರಿ ಕಚೇರಿಗಳು ಅಥವಾ ಸರ್ಕಾರದಿಂದ ಅನುದಾನ ಪಡೆಯುತ್ತಿರುವಂತಹ ಎಲ್ಲ ಕಚೇರಿಗಳು ಈ ಪಬ್ಲಿಕ್ ಅಥಾರಿಟಿ ಅನ್ನುವಂತಹ ಒಂದು ಡೆಫಿನೇಷನ್ ಅಡಿಯಲ್ಲಿ ಬರ್ತವೆ. Another meaning, public authority can also be a body constituted by a notification or order issued by the appropriate government. ಕೆಲವೊಂದು ಸಲ ಸರ್ಕಾರನೇ ಆದೇಶ ಹೊರಡಿಸೋದ್ರ ಮೂಲಕ ಕೆಲವೊಂದು ಪಬ್ಲಿಕ್ ಅಥಾರಿಟಿಗಳನ್ನು ಎಸ್ಟ್ಯಾಬ್ಲಿಷ್ ಮಾಡುತ್ತೆ. ಇಟ್ ಇನ್ಕ್ಲೂಡ್ಸ್ ಎನಿ ಇನ್ಸ್ಟಿಟ್ಯೂಷನ್ ದಟ್ ಈಸ್ ಓನ್ಡ್, ಕಂಟ್ರೋಲ್ಡ್ ಆರ್ ಸಬ್ಸ್ಟ್ಯಾನ್ಸಿಯಲಿ ಫೈನಾನ್ಸ್ಡ್ ಬೈ ದ ಗೌರ್ಮೆಂಟ್. ಗೌರ್ಮೆಂಟ್ನಿಂದನೇ ಓನ್ಡ್ ಆಗಿರಬೇಕು. ಉದಾಹರಣೆಗೆ BSNL ಆಫೀಸು, ಅಥವಾ ಗೌರ್ಮೆಂಟ್ನಿಂದ ಕಂಟ್ರೋಲ್ ಆಗಿರಬೇಕು.
ಆರ್ ಸಬ್ಸ್ಟ್ಯಾನ್ಸಿಯಲಿ ಫೈನಾನ್ಸ್ಡ್ ಬೈ ದ ಗೌರ್ಮೆಂಟ್. ಕೆಲವೊಂದು ಸಂಸ್ಥೆಗಳು, ಈ ಕ್ರೀಡಾ ಪ್ರಾಧಿಕಾರಗಳು ಇರ್ತವೆ ಹೌದಾ, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಂತ, ಸ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ, ಹೌದಾ, ಇವು ಎಲ್ಲವೂ ಕೂಡ ಗೌರ್ಮೆಂಟ್ನಿಂದನೇ ಫಿನಾನ್ಸ್ ಆಗಿರುವಂತಹ ಕೆಲವೊಂದು ಸಂಸ್ಥೆಗಳು. ಈಗ ಅಕಾಡೆಮಿಗಳಂತ ಬರ್ತವೆ, ವಿವಿಧ ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಅಕಾಡೆಮಿ, ಇವೆಲ್ಲವೂ ಕೂಡ ಗೌರ್ಮೆಂಟ್ಗಳಿಂದನೇ ಸ್ಪಾನ್ಸರ್ ಆಗಿರುವಂತಹ, ಗೌರ್ಮೆಂಟ್ನಿಂದನೇ ಫಿನಾನ್ಸ್ ಆಗಿರುವಂತಹ ಅಕಾಡೆಮಿಗಳಾಗಿರೋದರಿಂದ, ಸಂಸ್ಥೆಗಳಾಗಿರೋದ್ರಿಂದ ಇವು ಕೂಡ ಪಬ್ಲಿಕ್ ಅಥಾರಿಟಿ ಅನ್ನುವಂತಹ ಒಂದು ಚೌಕಟ್ಟಿನಡಿಯಲ್ಲಿ ಬರ್ತವೆ. ಸೊ ಓವರಾಲ್ ಹೇಳೋದಾದರೆ ಪಬ್ಲಿಕ್ ಅಥಾರಿಟಿ ಅಂತಂದಾಗ ಕಾನ್ಸ್ಟಿಟ್ಯೂಷನಲ್ಲಿ ನಿಗದಿಪಡಿಸಿರುವಂತಹ ಸಂಸ್ಥೆಗಳು, ಅಥಾರಿಟಿಗಳಿರ್ಬೋದು, ಸರ್ಕಾರ ಮಾಡುವಂಥ ವಿವಿಧ ಲೆಜಿಸ್ಲೇಷನಿಂದ ಎಸ್ಟಾಬ್ಲಿಷ್ ಆಗಿರುವಂಥ ಅಥಾರಿಟಿ ಇರ್ಬೋದು, ಅಥವಾ ಗೌರ್ಮೆಂಟ್ನಿಂದನೇ ಕಂಟ್ರೋಲ್ ಮಾಡುವಂತಹ, ಗೌರ್ಮೆಂಟೇ ಓನ್ ಮಾಡಿರುವಂತಹ, ಅಥವಾ ಗೌರ್ಮೆಂಟ್ನಿಂದ ಸಬ್ಸ್ಟ್ಯಾನ್ಸಿಯಲ್ ಆಗಿ ಫಿನಾನ್ಸ್ ಆಗಿರುವಂತಹ 80% 90% ಗೌರ್ಮೆಂಟ್ನಿಂದಲೇ ಅನುದಾನ ಪಡುವಂಥ ಎಲ್ಲ ಸಂಸ್ಥೆಗಳು ಈ ಪಬ್ಲಿಕ್ ಅಥಾರಿಟಿ ಅನ್ನುವಂಥ ಚೌಕಟ್ಟಡಿಯಲ್ಲಿ ಬರ್ತವೆ. ಇದರರ್ಥ ಈ ಎಲ್ಲ ಪಬ್ಲಿಕ್ ಅಥಾರಿಟಿಗಳು RTI ವ್ಯಾಪ್ತಿಯಲ್ಲಿ ಬರ್ತವೆ. ಒಬ್ಬ ಸಾಮಾನ್ಯ ನಾಗರಿಕನಾಗಿ ಅಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಾಹಿತಿ ಕೇಳಿದಾಗ ಮಾಹಿತಿಯನ್ನು ಒದಗಿಸ್ಕೋದು ಆ ಒಂದು ಅಥಾರಿಟಿಯ ಮುಖ್ಯಸ್ಥರ ಜವಾಬ್ದಾರಿ. ಸೊ ವಾಟ್ ಆರ್ ದ ಆಬ್ಲಿಗೇಷನ್ಸ್ ಆಫ್ ಪಬ್ಲಿಕ್ ಅಥಾರಿಟೀಸ್? ಇಲ್ಲಿ ಆಯಾ ಪಬ್ಲಿಕ್ ಅಥಾರಿಟೀಸ್ಗಳನ್ನು ಹೆಡ್ ಇರುವಂಥವರು, ಕಾಲೇಜ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ನು ಪ್ರಿನ್ಸಿಪಾಲ್ ಇರ್ತಾರೆ. ತಾಲೂಕು ಆಫೀಸ್ ಎಕ್ಸಾಂಪಲ್ ತಗೊಳ್ಳೋದಾದರೆ ತಹಶೀಲ್ದಾರು. ಡಿಸ್ಟಿಕ್ ಆಫೀಸ್ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ತಗೊಳ್ಳೋದಾದರೆ ಡಿಸ್ಟಿಕ್ ಕಮಿಷನರು ಅದರ ಹೆಡ್ ಆಗಿರ್ತಾರೆ. ಆ ಒಂದು ಹೆಡ್ ಇರುವಂಥವರು, ಅವರ ಜವಾಬ್ದಾರಿಗಳು ಏನನ್ನು ಈ ಒಂದು ಕಾನೂನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಮೇಂಟೈನ್ ಆಲ್ ರೆಕಾರ್ಡ್ಸ್. ಮೊದಲನೇ ಕೆಲಸ ಏನು ಮಾಡಬೇಕು, ಪಬ್ಲಿಕ್ ಅಥಾರಿಟಿ ಆದಂಥವರು ಅವರ ಕಚೇರಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ರೆಕಾರ್ಡ್ ಮಾಡಬೇಕು. ವೆದರ್ ದೇ ರೆಕಾರ್ಡ್ ಇನ್ ಪೇಪರ್ ಫಾರ್ಮ್ ಆರ್ ಎಲೆಕ್ಟ್ರಾನಿಕ್ ಫಾರ್ಮ್, ದಟ್ ಈಸ್ ಸೆಕೆಂಡರಿ. ಬಟ್ ವಾಟ್ ಎವರ್ ದ ಟ್ರಾನ್ಸಾಕ್ಷನ್, ಅಲ್ಲಿ ಆಗುವಂತಹ ಟ್ರಾನ್ಸಾಕ್ಷನ್ಸ್ಗಳು, ಇವೆಂಟ್ಸ್ಗಳು, ಪ್ರತಿಯೊಂದರ ಬಗ್ಗೆ ದೇ ಹ್ಯಾವ್ ಟು ಮೇಂಟೈನ್ ದ ರೆಕಾರ್ಡ್ಸ್. ಕ್ಯಾಟಲಾಗ್ಡ್ ಅಂಡ್ ಇಂಡೆಕ್ಸ್ಡ್ ಟು ಫೆಸಿಲಿಟೇಟ್ ಈಸಿ ಡಿಸ್ಪರ್ಸಲ್ ಆಫ್ ಇನ್ಫಾರ್ಮೇಷನ್. ಜೊತೆಗೆ ಅವರು ತಮ್ಮಲ್ಲಿರುವ ವಿವಿಧ ದಾಖಲೆಗಳನ್ನು ಕೆಟಲಾಗ್ ಮಾಡಬೇಕು. ಯಾವ ರೀತಿ ನಾವು ಹೋಟೆಲ್ಗೆ ಹೋದಾಗ ಮೆನು ಕೊಟ್ಟಿರ್ತಾರೋ, ಅಥವಾ ಬೇರೆ ಬೇರೆ ಅಂಗಡಿಗಳಿಗೆಲ್ಲ ಹೋದಾಗ ಒಂದೊಂದೇ ರೀತಿಯ ಐಟಮ್ಸ್ಗಳನ್ನು ಒಂದು ಕಡೆ ಕ್ಲಬ್ ಮಾಡಿಬಿಟ್ಟು ಇಂಡೆಕ್ಸ್ ಮಾಡಿ ಪರಿವಿಡಿ ಥರ ಕೊಡ್ತಾರಲ್ಲ, ಅದೇ ರೀತಿಯಾಗಿ ಇವರು ಕೂಡ ಒಂದು ಕಚೇರಿಯಲ್ಲಿರೋ ದಾಖಲೆಗಳನ್ನು ಕ್ಯಾಟಲಾಗ್ ಮಾಡಬೇಕು, ಪ್ಲಸ್ ಇಂಡೆಕ್ಸ್ ಮಾಡಬೇಕು. ಒಂದು ಕಾಲೇಜ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಅಡ್ಮಿಷನ್ ರಿಜಿಸ್ಟರ್ಗೆ ಸಪ್ರೇಟು, ಸ್ಟಾಕ್ ರಿಜಿಸ್ಟರ್ಗೆ ಸಪ್ರೇಟು, ಕ್ಯಾಶ್ ರಿಜಿಸ್ಟರ್ ಸಪ್ರೇಟು, ಇಶ್ಯೂ ರಿಜಿಸ್ಟರು ಸಪ್ರೇಟು, ಸ್ಕಾಲರ್ಶಿಪ್ ಸೆಕ್ಷನ್ನು ಸಪ್ರೇಟು. ಈ ರೀತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಬೇರೆಯೇ, ಬೋಧಕೇತರಿಗೆ ಸಂಬಂಧಪಟ್ಟಂಥ ಮಾಹಿತಿನೇ, ಜೊತೆಗೆ ಕೆಲವೊಂದು ಇತರೆ ದಾಖಲೆಗಳು, ಇಂಪಾರ್ಟೆಂಟ್ ದಾಖಲೆಗಳ ಮಾಹಿತಿ ಎಲ್ಲವನ್ನು ಒಂದು ಕಡೆ ನೀಟಾಗಿ ಪ್ರಾಪರಾಗಿ ಅರೇಂಜ್ ಮಾಡಿಬಿಟ್ಟು ಅವುಗಳನ್ನು ಕೆಟಲಾಗ್ ಮಾಡೋದ್ರ ಜೊತೆ ಇಂಡೆಕ್ಸ್ ಮಾಡಿರಬೇಕು. ಸೊ ಈಸಿಯಾಗಿ ಸಿಗೋ ರೀತಿ ಪರಿವಿಡಿ ವ್ಯವಸ್ಥೆ ಕೂಡ ಮಾಡಿರಬೇಕು. ಆಲ್ ಅಪ್ರಾಪ್ರಿಯೇಟ್ ರೆಕಾರ್ಡ್ಸ್ ಆರ್ ಕಂಪ್ಯೂಟರೈಸ್ಡ್ ವೇರ್ ಎವರ್ ಪಾಸಿಬಲ್. ಸಾಧ್ಯ ಆದಷ್ಟು ಎಲ್ಲ ರೆಕಾರ್ಡ್ಸ್ಗಳನ್ನು ಸಾಫ್ಟ್ ಕಾಪಿಯಲ್ಲಿ ಸ್ಕ್ಯಾನ್ಡ್ ಮೂಲಕ ಇರ್ಬೋದು, ಅವುಗಳನ್ನೇ ಕಂಪ್ಯೂಟರಲ್ಲಿ ಟೈಪ್ ಮಾಡಿಸೋದ್ರ ಮೂಲಕ ಆ ರೆಕಾರ್ಡ್ಸ್ಗಳನ್ನು ಸಾಫ್ಟ್ ಕಾಪಿಯಲ್ಲಿ ಸ್ಟೋರ್ ಮಾಡುವಂತಹ ಕೆಲಸ ಮಾಡಿಸ್ಬೇಕು. ಇದೆಲ್ಲ ಜವಾಬ್ದಾರಿಗಳು, ಅಬ್ಲಿಗೇಷನ್ಸು ಪಬ್ಲಿಕ್ ಅಥಾರಿಟಿ ಅಂತ ಕರೆಸ್ಕೊಂಡವರ ಜವಾಬ್ದಾರಿಗಳು. ಆಲ್ ಇನ್ಫಾರ್ಮೇಷನ್ ಮಸ್ಟ್ ಬಿ ಡಿಸಿಮಿನೇಟೆಡ್ ವೈಡ್ಲಿ ಆ್ಯಂಡ್ ಇನ್ ಎ ಮ್ಯಾನರ್ ದಟ್ ಈಸ್ ಈಸಿಲಿ ಅಕ್ಸೆಸಿಬಲ್ ಟು ದ ಪಬ್ಲಿಕ್. ಇವರಲ್ಲಿ ಇರುವಂತಹ ಮಾಹಿತಿಗಳು ಯಾವ್ಯಾವ ಡಿಸ್ಕ್ಲೋಸ್ ಮಾಡಲೇಬೇಕಾಗಿದೆಯೋ ಅಂಥ ಮಾಹಿತಿಗಳನ್ನು ವೈಡ್ಲಿ ಸಾಧ್ಯ ಆದಷ್ಟು ಪ್ರಚಾರ ಮಾಡೋದ್ರ ಮೂಲಕ, ಜನರಿಗೆ ಈಸಿಯಾಗಿ ಅವೈಲೇಬಲ್ ಆಗೋದ್ರ ಮೂಲಕ ಆ ಮಾಹಿತಿಗಳನ್ನು ಹಂಚುವಂಥ ಕೆಲಸ ಮಾಡಬೇಕು. ಪ್ರತಿ ಸಲ ಮಾಹಿತಿ ಬೇಕಾಗಿತ್ತಂದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಅರ್ಜಿ ಹಾಕಿ ಪಡಿಬೇಕಂತಲ್ಲ. ಕೆಲವೊಂದು ಬೇಸಿಕ್ ಮಾಹಿತಿಗಳನ್ನು ಪಬ್ಲಿಕ್ ಅಥಾರಿಟಿ ಅಡ್ವಾನ್ಸ್ ಆಗಿ ಸುಮೋಟೋ ಆಗಿ ಆ ಮಾಹಿತಿಗಳನ್ನು they have to disseminate widely and in a manner that is easily accessible to the public. ಜನರಿಗೆ ಈಸಿಯಾಗಿ ಆಕ್ಸೆಸ್ ಆಗ್ತಾ ಇರಬೇಕು. ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಮಾಡ್ಬೋದು, ಪ್ಯಾಂಪ್ಲೆಟಲ್ಲಿ ಪಬ್ಲಿಷ್ ಮಾಡ್ಬೋದು, ಅಥವಾ ಆ ಒಂದು ಕಂಪೌಂಡ್ಗಳಿರುತ್ತಲ್ಲ, ಕಚೇರಿಯ ಕಂಪೌಂಡ್ಗಳಲ್ಲೇ ಪಬ್ಲಿಷ್ ಮಾಡ್ಬೋದು, ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ಬೋದು. ಈ ರೀತಿಯಾಗಿ ಜನರಿಗೆ ಮ್ಯಾಕ್ಸಿಮಮ್ ಆಗಿ ಸಿಗಬೇಕು ಮತ್ತು ಈಸಿಯಾಗಿ ಅವೈಲೇಬಲ್ ಆಗೋ ರೀತಿ ನೋಡ್ಕೋಬೇಕು.
ಈ ಕಾನೂನಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆದ ಕ್ಲಾಸನ್ನು ಮೆನ್ಷನ್ ಮಾಡಿದ್ದಾರೆ. ಇಟ್ ಶೆಲ್ ಪಬ್ಲಿಷ್ ವಿದಿನ್ 120 ಡೇಸ್ ಆಫ್ ಎನಾಕ್ಟ್ಮೆಂಟ್. ಸ್ಟೂಡೆಂಟ್ಸ್, within the 120 days of enactment, the public authority has to publish following things. ಸೊ ಇದೊಂದು ಇಂಪಾರ್ಟೆಂಟ್ ಆದಂಥ ಕ್ಲಾಸ್ ಕೊಟ್ಟಿದ್ದಾರೆ. ಇದರಲ್ಲೇನು, ದ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಇಟ್ಸ್ ಆಫೀಸರ್ಸ್ ಆ್ಯಂಡ್ ಇಟ್ಸ್ ಎಂಪ್ಲಾಯೀಸ್. ಈ ಒಂದು ಪ್ರತಿಯೊಬ್ಬ ಕಚೇರಿಯಲ್ಲಿರುವಂತಹ ಎಂಪ್ಲಾಯೀಸ್ ಮತ್ತು ಆಫೀಸರ್ಸ್ಗಳ ಪವರ್ಗಳೇನು, ಡ್ಯೂಟಿಗಳೇನು ಅಂತ ಪಬ್ಲಿಷ್ ಮಾಡಬೇಕು. ಜೊತೆಗೆ ದ ಪ್ರೊಸೀಜರ್ಸ್ ಫಾಲೋಡ್ ಇನ್ ಡಿಸಿಷನ್ ಮೇಕಿಂಗ್. ಒಂದು ಸಂಸ್ಥೆ ಅಂದಮೇಲೆ ಹಲವಾರು ತೀರ್ಮಾನಗಳನ್ನು ತಗೊಳುತ್ತೆ. ಪ್ರತಿ ತೀರ್ಮಾನ ತಗೊಳ್ಳುವಾಗ ಅಲ್ಲಿರುವಂತಹ ಕ್ರೈಟೀರಿಯಾ ಏನು, ಮಾನದಂಡ ಏನು. ಮೀಟಿಂಗ್ ಮಾಡಿ ಡಿಸಿಷನ್ ತಗೊಳ್ತಾರೋ ಅಥವಾ ಒಬ್ಬರೇ ಡಿಸಿಷನ್ ತಗೊಳ್ತಾರೋ, ಒಂದು ಸಣ್ಣ ಸಮಿತಿ ಅಂತ ರಚನೆ ಮಾಡಿ ಸಮಿತಿಯ ಶಿಫಾರಸಿನ ಅದರ ಮೇಲೆ ನಿರ್ಧಾರ ತಗೋತಾರೋ, ಆ ಎಲ್ಲ ವಿಷಯಗಳನ್ನು ಕೂಡ ಪಬ್ಲಿಷ್ ಮಾಡಬೇಕು. ದ ರೂಲ್ಸ್, ರೆಗ್ಯುಲೇಷನ್ಸ್, ಇನ್ಸ್ಟ್ರಕ್ಷನ್, ಮ್ಯಾನುವಲ್ಸ್ ಆ್ಯಂಡ್ ರೆಕಾರ್ಡ್ಸ್ ಯೂಸ್ಡ್ ಬೈ ಇಟ್ಸ್ ಎಂಪ್ಲಾಯೀಸ್ ಫಾರ್ ಡಿಸ್ಚಾರ್ಜಿಂಗ್ ಇಟ್ಸ್ ಫಂಕ್ಷನ್ಸ್. ಪ್ರತಿಯೊಬ್ಬ ಎಂಪ್ಲಾಯಿ ಒಂದು ಪಾಲನೆ ಮಾಡಬೇಕಾದಂತಹ ರೂಲ್ಸ್ಗಳು, ರೆಗ್ಯುಲೇಷನ್ಸ್ಗಳು ಅಥವಾ ಸೂಚನೆಗಳು, ಅವರು ಯಾವ ಯಾವ ರೆಕಾರ್ಡ್ಗಳನ್ನು ಅವರು ಮೇಂಟೈನ್ ಮಾಡಬೇಕಾಗುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೊಡಬೇಕು. ಜೊತೆಗೆ ದ ಬಜೆಟ್ ಅಲೋಕೇಟೆಡ್, ದ ಪರ್ಟಿಕ್ಯುಲರ್ಸ್ ಆಫ್ ಆಲ್ ಪ್ಲ್ಯಾನ್ಸ್. ಪ್ರತಿ ವರ್ಷ ಆ ಒಂದು ಸಂಸ್ಥೆಗೆ ನಿಗದಿಯಾಗಿರುವಂಥ ಬಜೆಟ್ಟು ಮತ್ತು ಅವರು ಹಾಕ್ಕೊಂಡಿರುವಂಥ ಯೋಜನೆಗಳು, ಅದರ ಒಂದು ಸವಿವರ ಕೂಡ ಸಿಗಬೇಕು. ನೀವು ಈ MHRD, SSA ಈ ರೀತಿ ಗೌರ್ಮೆಂಟ್ ವೆಬ್ಸೈಟ್ಸ್ಗಳು ಓಪನ್ ಮಾಡಿ ನೋಡಿದಾಗ ಅಲ್ಲಿ ಆ ವರ್ಷಕ್ಕೆ ಅವರಿಗೆ ನಿಗದಿಪಡಿಸಿರುವಂಥ ಬಜೆಟ್ಟು ಮತ್ತು ಅವರು ಹಾಕ್ಕೊಂಡಿರೋ ಯೋಜನೆಗಳನ್ನು ನೀವು ವೆಬ್ಸೈಟಲ್ಲಿ ಯಾವುದೋ ಒಂದು ಟ್ಯಾಬ್ ಅಡಿಯಲ್ಲಿ ಯಾವುದೋ ಒಂದು ಮೆನುವಲ್ಲಿ ನೋಡಿದಾಗ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಸುಮೋಟಾಗಿ ಡಿಸ್ಕ್ಲೋಜರ್ ಮಾಡ್ತಾ ಇದ್ದಾರೆ. ಜೊತೆಗೆ ದ ನಾರ್ಮ್ಸ್ ಸೆಟ್ ಬೈ ಇಟ್ ಫಾರ್ ದ ಡಿಸ್ಚಾರ್ಜ್ ಆಫ್ ಇಟ್ಸ್ ಫಂಕ್ಷನ್. ತನ್ನ ಫಂಕ್ಷನ್ಸ್ಗಳು, ತನ್ನ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಅದೇ ಸಂಸ್ಥೆ ಹಾಕ್ಕೊಂಡಿರುವಂತಹ ನಾರ್ಮ್ಸ್ಗಳು ಏನೇನು. ಜೊತೆಗೆ ದ ಮ್ಯಾನರ್ ಆಫ್ ಎಕ್ಸಿಕ್ಯೂಷನ್ ಆಫ್ ಸಬ್ಸಿಡಿ ಪ್ರೋಗ್ರಾಮ್ಸ್ ಆ್ಯಂಡ್ ದ ಬೆನಿಫಿಷರೀಸ್. ಒಂದು ಸಂಸ್ಥೆ ಅಂದಮೇಲೆ ಹಲವಾರು ಸಬ್ಸಿಡಿ ಪ್ರೋಗ್ರಾಮ್ಸ್ಗಳು ಬರ್ತವೆ. ಇವಾಗ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನಲ್ಲಿ ಗರ್ಲ್ಸ್ ಸ್ಟೂಡೆಂಟ್ಸ್ಗಳಿಗೆ ಫೀ ಕನ್ಸೆಷನ್ ಇದೆ. ಫೀ ಕನ್ಸೆಷನ್ಗೆ ಈ ಒಂದು ಸಬ್ಸಿಡಿ ಪ್ರೋಗ್ರಾಮು, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ಲ್ಯಾನ್, ಸಬ್ಸಿಡಿ ಪ್ರೋಗ್ರಾಮ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಕೊಳ್ತಾರೆ, ಅದಕ್ಕಿರುವಂತಹ ನೀತಿ ನಿಯಮಗಳು ಏನು, ಜೊತೆಗೆ ಅಲಾಟ್ ಆಗಿರುವಂತಹ ಅಮೌಂಟ್ ಎಷ್ಟು ಮತ್ತು ಬೆನಿಫಿಷರಿ ಲಿಸ್ಟ್ಗಳನ್ನು ಕೂಡ ಪಬ್ಲಿಷ್ ಮಾಡಬೇಕು. ಎಲ್ಲಕ್ಕಿಂತ ಅತಿ ಇಂಪಾರ್ಟೆಂಟ್ ಅಂದರೆ ದ ನೇಮ್ಸ್, ಡೆಸಿಗ್ನೇಷನ್ಸ್ ಆ್ಯಂಡ್ ಅದರ್ ಪರ್ಟಿಕ್ಯುಲರ್ಸ್ ಆಫ್ ದಿ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ಸ್. ನಾವು ಮಾಹಿತಿಯನ್ನು ಒಂದು ಸಂಸ್ಥೆಗೆ ಕೇಳಬೇಕಾಗಿದೆ RTI ಅಡಿಯಲ್ಲಿ ಅಂದರೆ ಒಬ್ಬ ವ್ಯಕ್ತಿ ಅದಕ್ಕೆ ರೆಸ್ಪಾನ್ಸ್ ಮಾಡೋರು ಇರಬೇಕು. ಅಂತ ರೆಸ್ಪಾನ್ಸ್ ಮಾಡೋರು ಯಾವ ವ್ಯಕ್ತಿ ಇರ್ತಾರೋ ಅವರಿಗೆ ನಾವು PIO ಅಂತ ಕರಿತೀವಿ. ಆ ವ್ಯಕ್ತಿಯ ನೇಮ್ಸು, ಡೆಸಿಗ್ನೇಷನ್ಸು ಮತ್ತು ಅವ್ರಿಗೆ ಸಂಬಂಧಪಟ್ಟಂಥ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳು ಪ್ರತಿಯೊಂದನ್ನು ಎಲ್ಲೋ ಒಂದು ಕಡೆ ಪಬ್ಲಿಷ್ ಮಾಡಬೇಕು. ಸೊ ದ್ಯಾಟ್ ದ ಇನ್ಫಾರ್ಮೇಷನ್ ಸೀಕರ್ಸ್ ಏನಿರ್ತಾರೆ ಅವರಿಗೆ ಈಸಿಯಾಗಿ ಅದು ಸಿಗಂಗೆ ಇರಬೇಕು ಆ ಮಾಹಿತಿ. ದೆನ್ another very important thing is whatever the publications are done after the enactment of Act. 2005ರಲ್ಲಿ ಆ್ಯಕ್ಟ್ ಬಂತು, 120 ಡೇಸಲ್ಲಿ ಅವೆಲ್ಲ ಪಬ್ಲಿಷ್ ಮಾಡಿದ್ರು. 2005 ಪಬ್ಲಿಷ್ ಮಾಡೋದು 2020 ಬಂದರೂ ಚೇಂಜ್ ಮಾಡಲಿಲ್ಲ ಅಂತಂದರೆ ದ RTI ಆ್ಯಕ್ಟ್ ವಿಲ್ ನಾಟ್ ಸರ್ವೈವ್ ಎನಿ ಪರ್ಪಸ್. ಯಾವುದೇ ರೀತಿ ಲಾಭ ಆಗೋದಿಲ್ಲ. ಅದಕ್ಕಾಗಿ ಪ್ರತಿ ವರ್ಷ, ಕನಿಷ್ಠ ವರ್ಷಕ್ಕೆ ಒಂದು ಸಲ ಆದರೂ ಕೊಟ್ಟಿರುವಂತಹ ಡೇಟಾಗಳು ಏನೇನು ಪಬ್ಲಿಷ್ ಮಾಡಿದರೋ ಅದನ್ನು ಏನು ಮಾಡಬೇಕು, ದೋಸ್ ಹ್ಯಾಸ್ ಟು ಬಿ ಅಪ್ಡೇಟೆಡ್. ನಾವು ಯಾವ ರೀತಿ ನಮ್ಮ ಆ್ಯಪ್ಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀವೋ ಅದೇ ರೀತಿಯಾಗಿ ಒಬ್ಬ ಪಬ್ಲಿಕ್ ಅಥಾರಿಟಿ ಆದವರು ಆ ಇನ್ಫಾರ್ಮೇಷನ್ಸ್ಗಳನ್ನು ಪದೇ ಪದೇ ಅಟ್ಲೀಸ್ಟ್ ಪರ್ ಇಯರ್ ದೇ ಹ್ಯಾವ್ ಟು ಅಪ್ಡೇಟ್ ದ ಇನ್ಫಾರ್ಮೇಷನ್. ಜೊತೆಗೆ ವೇರ್ ಎವರ್ ಪಾಸಿಬಲ್ ದೇ ಹ್ಯಾವ್ ಟು ಡಿಸಮಿನೇಟ್ ದ ಇನ್ಫಾರ್ಮೇಷನ್ ವೈಡ್ಲಿ ಸೊ ದಟ್ ಇಟ್ ಈಸ್ ಈಸಿಲಿ ಆಕ್ಸೆಸಬಲ್ ಟು ದ ಪಬ್ಲಿಕ್. ಜೊತೆಗೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಮತ್ತು ಅಪ್ಲಿಕೇಶನ್ಸ್ ಕೂಡ ಕೊಟ್ಟಿದ್ದಾರೆ ಪಬ್ಲಿಕ್ ಅಥಾರಿಟಿಗಳಿಗೆ. ವೇರ್ ಎವರ್ ಪಾಸಿಬಲ್ ದ ಪಬ್ಲಿಕ್ ಅಥಾರಿಟಿ ಹ್ಯಾಸ್ ಟು ಪಬ್ಲಿಷ್ ಆರ್ ಪ್ರೊವೈಡ್ ಇನ್ಫಾರ್ಮೇಷನ್ ಸುಮೋಟೋ. ತನ್ನಿಂತಾನೆ ಸುಮೋಟೋ ಆಗಿ ಅವರು ಇನ್ಫಾರ್ಮೇಷನ್ಸ್ ಮಾಡಬೇಕು. ಇಂಟರ್ನೆಟ್ ಮೂಲಕ ಆಗಿರ್ಬೋದು ಅಥವಾ ಪಬ್ಲಿಕ್ ಈಸಿಯಾಗಿ ಆಕ್ಸೆಸ್ ಮಾಡುವಂತಹ ಯಾವುದೇ ಮೀಡಿಯಮ್ ಆದರೂ ಸರಿ, ಈ ಆ್ಯಕ್ಟನ್ನು ಬಳಸ್ಕೊಂಡು ಇನ್ಫಾರ್ಮೇಷನ್ ತೊಗೊಳ್ಳೋಕ್ಕಿಂತ ಮೊದಲು ಎಲ್ಲೆಲ್ಲಿ ಸಾಧ್ಯ ಇದೆಯೋ ಜನರಲ್ ಆಗಿ ಅವೈಲೇಬಲ್ ಆಗಿರುವಂಥ ಇನ್ಫಾರ್ಮೇಷನ್ಸ್ಗಳನ್ನು ಪಬ್ಲಿಕ್ಕಿಗೆ ರೀಚ್ ಮಾಡಿಸುವಂತಹ ಪ್ರಯತ್ನವನ್ನು ಅವರು ಮಾಡ್ತಾನೆ ಇರಬೇಕು. Dear students, till now we have seen in detail the public authority, who is a public authority,
ಆ್ಯಂಡ್ ಹೂ ಆರ್ ಆಲ್ ಕಮ್ಸ್ ಅಂಡರ್ ದ ಡೆಫಿನೇಷನ್ಸ್ ಆಫ್ ಪಬ್ಲಿಕ್ ಅಥಾರಿಟಿ ಅಂತ ನಾವು ನೋಡಿದ್ದೀವಿ. ಜೊತೆಗೆ ಒಬ್ಬ ಪಬ್ಲಿಕ್ ಅಥಾರಿಟಿ ಆದವರು ಏನೆಲ್ಲ ಮಾಡಬೇಕು ಅಂತ ನಾವು ನೋಡಿದ್ದೀವಿ. ಅವರು ಫಂಕ್ಷನ್ಸ್ಗಳನ್ನು ತಮ್ಮ ಎಂಪ್ಲಾಯೀಸ್ಗಳ ಮತ್ತು ತಮ್ಮ ಫಂಕ್ಷನ್ಸ್ಗಳು ಡ್ಯೂಟೀಸ್ಗಳನ್ನು ಪಬ್ಲಿಷ್ ಮಾಡೋಂಥದ್ದಿರ್ಬೋದು, ಅವರು ಡಿಸಿಷನ್ ತೊಗೊಳ್ಳುವಾಗ ಫಾಲೋ ಮಾಡುವಂತಹ ನಾರ್ಮ್ಸ್ಗಳಿರ್ಬೋದು, ಬಜೆಟ್ ಅಲಾಕೇಟ್ ಆಗಿರುವಂಥದ್ದು, ಫೈನಾನ್ಷಿಯಲ್ ಪ್ಲ್ಯಾನ್ಸ್ ಅವರ ಪ್ಲ್ಯಾನ್ಸ್ಗಳಿರ್ಬೋದು, ಜೊತೆಗೆ ಅವರು ಕೈಗೊಂಡಂಥ ವೇರಿಯಸ್ ಪ್ರೋಗ್ರಾಮ್ ಸಂಬಂಧಪಟ್ಟಂಥ ಸಬ್ಸಿಡಿ ಪ್ರೋಗ್ರಾಮ್ಸ್ ಇದ್ದರೆ ಅದು ಕುರಿತ ಡೀಟೇಲು, ಹೀಗೆ ಪ್ರತಿಯೊಂದನ್ನು ಕೂಡ ಅವರು ಪಬ್ಲಿಷ್ ಮಾಡೋದ್ರ ಮೂಲಕ ಜನರಿಗೆ RTI ಆ್ಯಕ್ಟನ್ನು ಕಡಿಮೆ ಬೆಳೆಸ್ಕೊಳ್ಳೋಂಗೆ ಮತ್ತು ಇನ್ಫಾರ್ಮೇಷನ್ನು ಸುಮೋಟೋ ಸಿಗೋಂಗೆ ಮಾಡುವಂತಹ ಜವಾಬ್ದಾರಿ ಪಬ್ಲಿಕ್ ಅಥಾರಿಟಿಗಳ ಮೇಲಿದೆ. ವಿದ್ಯಾರ್ಥಿಗಳೇ, ಪಬ್ಲಿಕ್ ಅಥಾರಿಟಿ ಅನ್ನುವಂಥ ಕಾನ್ಸೆಪ್ಟು ನೀವು ಡಿಟೇಲ್ಡಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸಿದ್ದೀನಿ. ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನೀವು ಈ ಬುಕ್ಸ್ಗಳು ರೆಫರ್ ಮಾಡ್ಬೋದು ಅಥವಾ ಗೂಗಲ್ ಮಾಡೋದ್ರ ಮೂಲಕ ಆ ಮಾಹಿತಿಗಳನ್ನು ಪಡಿಬೋದು. ವಿದ್ಯಾರ್ಥಿಗಳೇ, ಇದುವರೆಗೆ ನಾವು RTI 2005 ನಮ್ಮ ಈ ಆ್ಯಕ್ಟನ್ನು ಡಿಟೇಲ್ಡಾಗಿ ನೋಡಿದ್ದೀವಿ. ಈ ಆ್ಯಕ್ಟ್ ಕುರಿತ ಎಲ್ಲ ಮಾಹಿತಿ ನಿಮಗೆ ಅರ್ಥ ಆಗಿದೆ. ಜೊತೆಗೆ ನಿಮ್ಮ ದಿನನಿತ್ಯ ಜೀವನದಲ್ಲಿ ಈ ಆ್ಯಕ್ಟನ್ನು ಬಳಸ್ಕೊಂಡು ನಿಮಗೆ ಬೇಕಾಗಿರುವಂಥ ಮಾಹಿತಿಗಳನ್ನು ನೀವು ಪಡಿತೀರಿ. ನೀವು ಒಬ್ಬ ವೈಬ್ರೆಂಟ್ ಸಿಟಿಜನ್ ಆಗೋದ್ರ ಮೂಲಕ ನಮ್ಮ ಡೆಮಾಕ್ರಸಿಯನ್ನು ಸ್ಟ್ರೆಂಥನ್ ಮಾಡ್ತೀರಿ. ರೈಟ್ ಟು ಸ್ಪೀಚ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನಿದೆಯಲ್ಲ ಆರ್ಟಿಕಲ್ 19 ಅದನ್ನು ಬಳಸ್ಕೊಳ್ಳೋದ್ರ ಮೂಲಕ ನೀವು ಯಶಸ್ವಿಯಾಗಿ ಒಬ್ಬ ನಮ್ಮ ಡೆಮಾಕ್ರಸಿ ಸ್ಟ್ರೆಂಥನ್ ಆಗೋಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ. ಜೊತೆಗೆ ನಿಮ್ಮ ಹಕ್ಕುಗಳನ್ನು ನೀವು ಪಡೆಯೋಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ಭಾವಿಸಿದ್ದೀನಿ. ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.